ಮಾಡಿ 1951 ಇಸ್ವಿಯಿಂದ 2025 ಇಸ್ವಿನಲ್ಲಿ ಮುಸಲ್ಮಾನರ ಜನಸಂಖ್ಯೆ ಯಾವ ಅನುಪಾತದಲ್ಲಿ ಹೆಚ್ಚಾಗ್ತಾ ಇದೆ, ಹಿಂದೂಗಳ ಜನಸಂಖ್ಯೆ ಯಾವ ಅನುಪಾತದಲ್ಲಿ ಹೆಚ್ಚಾಗ್ತಾ ಇದೆ, ಬನ್ನಿ ಚರ್ಚೆ ಮಾಡೋಣ. ನೀವು ಈ ವಿಷಯನ ಸಬ್ಜೆಕ್ಟನ್ನು ಕರೆದ್ರೆ 1 ಅವರ್ ನಾನು ಚರ್ಚೆ ಮಾಡಕ್ಕೆ ತಯಾರಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಿಂದೂಗಳ ಮನೆಯಲ್ಲಿ ಹೆಚ್ಚು ಅಂದರೆ ಒಂದು ಮಗು ಇರುತ್ತೆ, ಹೆಚ್ಚು ಅಂದರೆ ಅಟ್ಮೋಸ್ಟ್ 2 ಮಗು. ನಮ್ಮ ಮುಸಲ್ಮಾನ್ ಬಂಧುಗಳ ಮನೆಯಲ್ಲಿ ಎಷ್ಟು ಮಕ್ಕಳಿರ್ತಾರೆ? ಒಬ್ಬ ತಂದೆ ತಾಯಿಗೆ ನನ್ನ ಪ್ರಕಾರ ಕಮ್ಮಿ ಅಂದ್ರೆ 4-5ಕ್ಕಿಂತ ಯಾರಿಗೂ ಕಮ್ಮಿ ಇಲ್ಲ. ಯಾಕೆ? ಉದ್ದೇಶ ಏನು? ಓಕೆ, ಆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡ್ತೀರಾ? ಕೊಡಲ್ಲ. ಅದೇ ನಾನು ಅವ್ರ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಅನೇಕರು ಇದ್ದಾರೆ, ಒಂದು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಕ್ಕಂಥವ್ರು ಇದ್ದಾರೆ, ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥವ್ರು ಇದ್ದಾರೆ. ಎಲ್ಲವನ್ನು ನಾನು ಭಾಳ ಗೌರವದಿಂದ ಹೇಳ್ತಾ ಇದ್ದೇನೆ. ಈ ಡೆಮೋಗ್ರಫಿ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಸಮಾಜಕ್ಕೆ ಹೇಳ್ಬಾರ್ದ? ಯಾವ್ದು ನಿಜ ಯಾವ್ದು ಸತ್ಯ ಅಂತ ವಿಶ್ಲೇಷಣೆ ಮಾಡಬಾರ್ದ? ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಇದ್ದೇವೆ, ಜಾಗೃತರಾಗ್ಬಿಟ್ಟು ನಿರ್ಣಯವನ್ನು ತೆಗೆದುಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬಾರ್ಡರ್ ಏರಿಯಾಗಳಲ್ಲಿ, ಎಲ್ಲಿ ಚಿಕನ್ ನೆಕ್ ಅಂತ ಕರಿತೀವಿ ನಾವು, ಎಲ್ಲಿ ಬಿಹಾರದಲ್ಲಿ, ಅಲ್ಲಿ ವಿಪರೀತ ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರು ಬೇರೆ ಬೇರೆ ದೇಶದಿಂದ ಬರ್ತಿದ್ದಾರೆ. ಉದಾಹರಣೆ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಚಿಕನ್ ನೆಕ್ ಬಿಹಾರಕ್ಕೆ, ಅಸ್ಸಾಮಿಗೆ ಬಂದಿದ್ದಾರೆ. 31 ಜನ MLAಗಳು ನಿಮಗೆ ಹೊರ ದೇಶದಿಂದ ಬಂದಿರತಕ್ಕಂಥ ಮುಸಲ್ಮಾನ್ ಜನಸಂಖ್ಯೆ ಆಧಾರಿತವಾಗಿಯೇ 31 ಜನ MLAಗಳು ಗೆಲ್ಲುವ ಪರಿಸ್ಥಿತಿ ಅಸ್ಸಾಂನಲ್ಲಿದೆ. ಇದನ್ನು ಹೇಳ್ಬಾರ್ದಾ? ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ಮಮತಾ ಬ್ಯಾನರ್ಜಿ ಅವ್ರ ಮನೆಗೆ ನಾನು ಹೋಗಿದ್ದೇನೆ. ಅವ್ರು ಲಾ ಮಾಡಿದ ಮೇಲೆ ಆಗ್ತಾನೆ ಪೊಲಿಟಿಕಲ್ ಪಾರ್ಟಿಗೆ ಹೋದ ಮೇಲೆ ನಾನು ABVP ಕಾರ್ಯಕರ್ತ ಇದ್ದಾಗ ಅವರ ಮನೆ ತಗಡಿನ ಮನೆಯಲ್ಲಿತ್ತು. ಎಲ್ಲಿ? ವೆಸ್ಟ್ ಬೆಂಗಾಲ್ನಲ್ಲಿ, ಕಲ್ಕತ್ತಾದಲ್ಲಿ. ಅವರು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಇನ್ಫಿಲ್ಟ್ರೇಟರ್ಸ್ ವಿರುದ್ಧ, ಅಕ್ರಮ ವಲಸಿಗರ ವಿರುದ್ಧ ಅವತ್ತು ಮಾತಾಡ್ತಾ ಇದ್ರು. ಇವತ್ತು ಯಾಕೆ ಮಾತಾಡಲ್ಲ? ಇವಾಗ ಏನಾಗ್ತಾ ಇದೆ? ಡೆಮೋಗ್ರಫಿ ಚೇಂಜ್, ಅದು ಸರಿ ಇದೆನಾ? ಹೆಚ್ಚಾಗ್ಲಾ? ಬಾಂಗ್ಲಾದೇಶದಿಂದ ಬಂದವ್ರನ್ನ ನಾವು ವಿರೋಧ ಮಾಡಬೇಕೋ ಮಾಡಬಾರ್ದು? ಇನ್ಕ್ಲೂಸಿವಿಟಿ. RSS ನ ಮೋಹನ್ ಭಾಗವತ್ ಅವರು ಬಹಿರಂಗ ವೇದಿಕೆಯಲ್ಲಿ ಮುಸಲ್ಮಾನರು ಕೂಡ ನಮ್ಮವರೇ ಅಂತ ಹೇಳುವಾಗ, ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳುವಾಗ, ಬಿಜೆಪಿಯ ಸ್ಥಳೀಯ ನಾಯಕರೇನು ಹೇಳ್ತಿದ್ದಾರೆ? ಹೆಚ್ಚು ಮಕ್ಕಳು ಹುಟ್ಟಿಸೋರು, ಪಂಚರ್ ಹಾಕೋರು, ಬಾಂಬ್ ಇಡೋರು. ಅಲ್ಲಿ ಎಲ್ಲಿ ಬಂತು ಇನ್ಕ್ಲೂಸಿವಿಟಿ? ಇದೇ RSS ಹಾಗೆ ಬಿಜೆಪಿಯ ಭಾಷೆಯಲ್ಲಿರುವ ವ್ಯತ್ಯಾಸ. ನಾನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಮುಸಲ್ಮಾನರಿಗೂ ಕೂಡ ಅವ್ರಿಗೂ ರೈಟ್ಸ್ ಇದೆ, ಅವ್ರಿಗೂ ಕೂಡ ಸರಿಯಾದ ಬದುಕನ್ನು ಕೊಡಬೇಕು. ಇದು ಯಾರ್ದು ಕರ್ತವ್ಯ? ನಮ್ಮ ಸರ್ಕಾರದ ಕರ್ತವ್ಯ ಇದೆ, ನಮ್ಮ ಸಂವಿಧಾನದ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಇದ್ದೇವೆ, ಅವ್ರಿಗೂ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋದಿದೆ, ಅವ್ರಿಗೂ ಕೂಡ ಒಳ್ಳೆ ಜೀವನವನ್ನು ರೂಪಿಸ್ಕೊಳ್ಬೇಕಾಗಿದೆ. ಬರೀ ನಿಮ್ಮ ಮತ ಬ್ಯಾಂಕನ್ನು ಹೆಚ್ಚಿಸ್ಕೊಳ್ಳೋದಲ್ಲ. ಕಾಂಗ್ರೆಸ್ಸಿನ ನನ್ನ ನೇರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವ್ರನ್ನ ನಿಮ್ಮ ಬರೀ ಮತ ಬ್ಯಾಂಕ್ ಅಲ್ಲ, ಅವರನ್ನು ಕೂಡ ನಾಗರಿಕರ ಥರ ನೋಡಿ, ಅವರು ಕೂಡ ಒಬ್ಬ ಸಭ್ಯಸ್ಥರನ್ನಾಗಿ ಮಾಡಿ, ಏನು ಬೇಕಾದರೂ ಆಗಲಿ ನಮಗೆ ವೋಟ್ ಹಾಕುವಂಥವ್ರ ಸಂಖ್ಯೆ ಇದ್ದರೂ ಸಾಕು ಅನ್ನೋ ಕಾಂಗ್ರೆಸ್ನ ಮೆಂಟಾಲಿಟಿ ಏನಿದೆಯಲ್ಲ, ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಇದು ನಮ್ಮ ಸಿದ್ಧಾಂತದಲ್ಲಿದೆ. ಅಂಬೇಡ್ಕರ್ ಅವರು ಹೇಳಿರೋ ರೀತಿಯಲ್ಲಿ, ಮಹಾತ್ಮ ಗಾಂಧೀಜಿ ಅವರು ಹೇಳಿರೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮುಸಲ್ಮಾನರು ಕೂಡ ನಮ್ಮ ದೇಶದ ನಾಗರಿಕರೇನೆ. ಆದರೆ ಕಾಂಗ್ರೆಸ್ ಹೇಗೆ ನೋಡ್ಕೊಳ್ತಾ ಇದೆ? ಅವ್ರ ಅಭಿವೃದ್ಧಿ ಬೇಕಾಗಿಲ್ಲ, ಅವ್ರ ಮತಗಳಷ್ಟೇ ಬೇಕು. ಇದ್ರ ಬಗ್ಗೆ ನಮ್ದು ವಿರೋಧ ಇದೆ. ಸರಿ, ನೀವು ಮುಸಲ್ಮಾನರ ಹೋಲಿಕೆ ಕೊಡ್ತಿದ್ದೀರಿ. ನಾನು ಮತ್ತೆ RSS ವಾಪಸ್ ಬರ್ತೀನಿ. ಯಾವ ರೀತಿ ಕಾಂಗ್ರೆಸ್ ಮುಸಲ್ಮಾನರನ್ನ ಕೇವಲ ಓಟ್ಗಾಗಿ ಬಳಕೆ ಮಾಡ್ಕೊಳ್ತಾ ಇದೆ, ಹಾಗೆ ಬಿಜೆಪಿ RSS ಅನ್ನ ಕೂಡ ಓಟ್ಗಾಗಿ ಮಾತ್ರ ಬಳಕೆ ಮಾಡ್ಕೊಳ್ತಿದೆ. ಪ್ರಿಯಾಂಕ್ ಖರ್ಗೆ ಅವರದ್ದೇ ಮಾತನ್ನ ಮತ್ತೆ ಉದಾಹರಣೆ ಕೊಟ್ಟು ಯಾಕೆ ಹೀಗೆ ಹೇಳಿದೆ ಅಂತ ಹೇಳ್ತೀನಿ. ಬಿಜೆಪಿಗರ ಮಕ್ಕಳು ಗೋಮೂತ್ರ ಕುಡಿಯೋಕ್ ಹೋಗೋದಿಲ್ಲ, ಬಿಜೆಪಿ ನಾಯಕರ ಮಕ್ಕಳು ತ್ರಿಶೂಲ ದೀಕ್ಷೆಯನ್ನ ಪಡೆಯೋದಿಲ್ಲ, ಹಾಗೆ ಬಿಜೆಪಿ ನಾಯಕರ ಮಕ್ಕಳು ಹಿಂದುತ್ವದ ಹೆಸರಲ್ಲಿ ಬೀದಿ ಹೆಣ ಆಗೋದೆಲ್ಲ ಬಡ RSS ಕಾರ್ಯಕರ್ತನ ಮಕ್ಕಳು, ಬಡ ABVPಯ ಕಾರ್ಯಕರ್ತರು. ಆರೋಪ ಇದೆ ನೋಡಿ. ಪ್ರಿಯಾಂಕಾ ಖರ್ಗೆ ಅವರು RSS ಮತ್ತು BJP ಮಧ್ಯದಲ್ಲಿ ಕೊಳ್ಳಿ ಹಿಡ್ತಕ್ಕಂಥ ಕೆಲಸ ಮಾಡೋದು ಬೇಡ. ಈಗ ಉದಾಹರಣೆಗೆ ಹೇಳ್ತೀನಿ, ಹೌದು BJP ಅವ್ರ ಮಕ್ಕಳು ಪ್ರಚಾರಕ್ಕಾಗಲಿ, BJP ಅವ್ರ ಮಕ್ಕಳು ಕೂಡ ಶಾಖೆಗೆ ಹೋಗಲಿ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇದೆ. ಅದರೊಳಗಡೆ
ನಮ್ಮ ಬಿಜೆಪಿ ಅನೇಕ ಜನ ನಾಯಕರು ತಮ್ಮ ಮಕ್ಕಳು ಶಾಖೆಗೆ ಹೋಗ್ತಿದ್ದಾರೆ, ಅನೇಕ ಜನ ಮಕ್ಕಳು ಪ್ರಚಾರಕರಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಶಿವಮೊಗ್ಗದಲ್ಲಿ ಬಂದ್ರೆ ನಮ್ಮ ಭಾನು ಅವ್ರ ಮಗ ನಮ್ಮ ವಿಭಾಗ ಪ್ರಚಾರಕ್, ನಮ್ಮ ವಿಭಾಗ ಪ್ರಚಾರಕ್ ಅವರು ಬಿಜೆಪಿ ಅವರಲ್ಲ, ಅಲ್ಲ RSSನವರು ಅಲ್ವಾ, ಬಿಜೆಪಿಗೆ ಸಾರಿ, ಅವ್ರ ತಂದೆ ಬಿಜೆಪಿ, ಅವ್ರ ಮಗ RSS ಶಾಖೆಗೆ ಹೋಗ್ಬಿಟ್ಟು ವಿಭಾಗ ಪ್ರಚಾರಕ್ಕೂ, ಇನ್ನೊಬ್ಬ ಮಗ ಬಿಜೆಪಿನಲ್ಲಿ ಜನರಲ್ ಸೆಕ್ರೆಟರಿ ಶಿವಮೊಗ್ಗದಲ್ಲಿ. ಅಂದ್ರೆ ಯಾವುದೋ ಒಂದು ಉದಾಹರಣೆ ಇಟ್ಕೊಂಡ್ಬಿಟ್ಟು RSSನವರು ದುಡಿಯಕ್ ಬೇಕು, ಬಿಜೆಪಿಯವರು ಆಡಳಿತ ನಡೆಸಕ್ ಬೇಕು ಅನ್ನುವಂಥ ಈ ರೀತಿ ಮಧ್ಯದಲ್ಲಿ ಕೊಳ್ಳಿ ಇಡ್ತಕ್ಕಂಥ ಕೆಲಸ ಏನಿದೆಯಲ್ಲ, ಇದನ್ನ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬಿಡಬೇಕು. ಯಾಕೆ ನಿಮ್ಮ ಮನೆಯಲ್ಲಿ ಕಳಿಸಿ, RSSಗೆ ಕಳಿಸಿ ನೋಡೋಣ. ನಿಮ್ಮ ಮನೆಗೆ ಯಾರಾದರೂ ಒಬ್ಬ ನಿಮ್ಮ ಮನೆಯಲ್ಲಿ ಒಬ್ಬ ದೇಶ ಸೇವೆಗೋಸ್ಕರ ಆರ್ಮಿ ಕಳಿಸಿದ್ದೀರಾ? ಹೋಗ್ಲಿ, RSS ಬೇಡ, ಆರ್ಮಿ ಕಳಿಸಿದ್ದೀರಾ? ಬೇಡ. ನೀವು ರಿಸರ್ವೇಶನ್ ಹೊರತಾಗಿ ನಿಂತು ಬಿಡಪ್ಪ. ನಿಮ್ಮ ತಂದೆಯವರು ಆಲ್ ಇಂಡಿಯಾ, ನಾನು ಒಂದು ಸಿಂಪಲ್ ಹೇಳ್ತೀನಿ, ನಿಮ್ಮ ತಂದೆಯವರು AICC ಪ್ರೆಸಿಡೆಂಟ್, ನಿಮ್ಮ ತಂದೆಯವ್ರಿಗೂ ಕೂಡ ಎಲೆಕ್ಷನ್ ನಿಲ್ಲಕ್ಕೆ ರಿಸರ್ವ್ ಸೀಟೇ ಬೇಕು, ನಿಮಗೂ ಕೂಡ ರಿಸರ್ವ್ ಸೀಟೇ ಬೇಕು. ಯಾಕೆ ಜನರಲ್ ಸೀಟಿಗೆ ನಿಲ್ಲಿ? ಬೇಡ, ನಿಮ್ಮ ಸೀಟ್ ಬಿಟ್ಟು ಯಾರೋ ಒಬ್ಬ SC ನಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸೀಟ್ ಬಿಟ್ಕೊಡಿ. ಮಿನಿಮಮ್ ಆ ಸಣ್ಣ ತ್ಯಾಗ ಮಾಡಿ. ನಿಮ್ಮ ಆದರ್ಶ ನಿಮಗೆ ಹೇಳಕ್ ಬೇಕು, ಪಾಲನೆ ಮಾಡಕ್ ಬೇಡ. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ಎಷ್ಟು ವರ್ಷ ಗುರ್ಮಿಟ್ಕಲ್ನಲ್ಲಿ ನಿಂತ್ಕೊಂಡ್ರಿ ನೀವು? ರಿಸರ್ವೇಶನ್ ಎಲ್ಲಿವರೆಗೆ ಇತ್ತು ಅಲ್ಲಿವರೆಗೆ ನಿಂತ್ಕೊಂಡ್ರಿ. ಆಮೇಲೆ ಚಿತ್ತಾಪುರಕ್ಕೆ ಬಂದ್ರಿ. ಯಾಕೆ? ಚಿತ್ತಾಪುರಕ್ಕೆ ರಿಸರ್ವೇಶನ್ ಶಿಫ್ಟ್ ಆಯ್ತು, ಮತ್ತೆ ನೀವೇ ಮಗನೇ ನಿಂತ್ಕೊಂಡ್ರಿ. ಅವೆರಡು ಕಾನ್ಸ್ಟಿಟ್ಯೂನ್ಸಿ ಪರಿಸ್ಥಿತಿ ಹೇಗಿದೆ ನೋಡಿದ್ದೀರಾ? ಗುಲ್ಬರ್ಗ ಜಿಲ್ಲೆ ಹೇಗೆ ನೋಡಿದ್ದೀರಾ? ಸುಮಾರು ಒಂದು 55-60 ವರ್ಷ ನಿಮ್ಮ ತಂದೆಯವರು ಮತ್ತೆ ನಿಮ್ಮ ಕಾಲದಿಂದ ಗುಲ್ಬರ್ಗ ಜಿಲ್ಲೆ ಹೇಗಿತ್ತು ಹಾಗೇ ಇದೆ. ನಿಮ್ಮ ಕಾರಣದಿಂದ ಆ ಜಿಲ್ಲೆ ಮೇಲಕ್ಕೆ ಎದ್ದೇಳ್ತಾ ಇಲ್ಲ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡೋದಕ್ಕಿಂತ ಮುಂಚೆ ತಾವೇನು ಅನ್ನೋದನ್ನ 4 ಬೆರಳು ತಮಿ ತೋರಿಸ್ತಾ ಇದೆ, 1 ಬೆರಳು ನಮಗೆ ತೋರಿಸ್ತಾ ಇದ್ದೀರಿ. ಮಾಡಿ ನೋಡೋಣ. ನಮ್ಮ RSSನವ್ರ ತ್ಯಾಗದಿಂದ ನೀವು ಅಧಿಕಾರ ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ದೀರಾ. ನೀವೊಂದು ಸ್ವಲ್ಪ ತ್ಯಾಗ ಮಾಡಿ. ನಿಮ್ಮ ಮನೆಯಿಂದ ಯಾರಾದರೂ ಒಬ್ಬ ಪ್ರಚಾರಕರನ್ನು ಮಾಡಿ. ನಿಮ್ಮ ಮನೆಯಿಂದ ನಾವು ಈ ಸರಿ ಎಲೆಕ್ಷನ್ ನಿಲ್ಲೋದಿಲ್ಲಪ್ಪ, ನಾವು ಬೇರೆ ಒಬ್ಬ ಕಾರ್ಯಕರ್ತನಿಗೆ ಸೀಟ್ ಬಿಟ್ಕೊಡ್ತೀನಿ, ಒಂದು ಆದರ್ಶ ಹಾಕ್ಕೊಡಿ ನೋಡೋಣ. ಸರಿ, ನೀವು ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. BR ಪಾಟೀಲ್ ಎಷ್ಟು ಸೀನಿಯರು ಕಾಂಗ್ರೆಸ್ನಲ್ಲಿ? ಅಲ್ಲಿ ಪಕ್ಕದಲ್ಲಿ ಅಫ್ಜಲ್ಪುರದ MLA ಹೆಸರು ಹೇಳ್ತೀನಿ, MY ಪಾಟೀಲ್ ಎಷ್ಟು ಸೀನಿಯರು? ಬೇಡ, ಧರ್ಮ್ ಸಿಂಗ್ ಅವ್ರ ಮಗ ಅಜಯ್ ಸಿಂಗ್ ಎಷ್ಟು ಸೀನಿಯರು? ನೀವು ಸೀನಿಯರು, ಅವ್ರು ಸೀನಿಯರು. ನಿಮಗಿನ್ನ 4-5 ಸರಿ ಜಾಸ್ತಿ MLA ಸೀಟ್ ಗೆದ್ದಿ, 4-5 ಸರಿ ಟರ್ಮ್ ಜಾಸ್ತಿ ಸೀಟ್ ಗೆದ್ದಿದ್ದಾರೆ. ನೀವು ಮಂತ್ರಿ ಆಗ್ತೀರಾ, ಅವ್ರ ಮಂತ್ರಿ ಆಗಲ್ಲ. ಯಾಕೆ? ನೀವು AICC ಪ್ರೆಸಿಡೆಂಟ್ ಅನ್ನೋ ಅವರ ಮಗ ಅನ್ನೋ ಕಾರಣಕ್ಕ ನಿಮಗೆ ಮಂತ್ರಿ ಪದವಿ ಬೇಕು, ಬೇರೆಯವ್ರಿಗೆ ಬೇಡವಾ? ಹಾಗಾಗಿ ಮೊದಲು ನಿಮ್ಮದು ನೋಡ್ಕೊಳ್ಳಿ, ಆಮೇಲೆ ನಮಗೆ ಹೇಳಿ.